ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ಹರ್ಬಲ್ ಹೇರ್ ಆಯಿಲ್ ಟ್ರೈ ಮಾಡಿದ್ದೆ. ಸೊ ಹರ್ಬಲ್ ಹೇರ್ ಆಯಿಲ್ಗೆ ಮನೆ ಹತ್ತಿರ ಇರೋ ಹಿಬಿಸ್ಕಸ್ ಹೂವು, ಕೆಂಪು ಕಲರ್ ಹೂವು. ನಾನು ಇಲ್ಲಿ 4 ದಾಸವಾಳ ಹೂವನ್ನ ಹರ್ಕೊತಾ ಇದ್ದೀನಿ. ಕೆಂಪು ಕಲರ್ ಹೂವನ್ನೇ ಯೂಸ್ ಮಾಡಬೇಕಂತೆ. ಸೊ ಇಲ್ಲಿ ಫ್ರೆಶ್ ದಾಸವಾಳದ ಹೂವು ಇತ್ತು, ಮತ್ತು ದಾಸವಾಳದ ಎಲೆ. ಇದು ಕೂಡ ಗ್ರೀನ್ ಆಗಿರಬೇಕು, ಹಸಿರಾಗಿರಬೇಕು ಅಂತ ಗೊತ್ತಾಯಿತು. ಸೊ ಇದು ಒಂದು 4-5 ಪೆಟಲ್ಸ್ ತೊಗೊಂಡಿದ್ದೀನಿ. ಮನೆ ಹತ್ತಿರ ಇವೆಲ್ಲ ಸಿಕ್ಕಿದ್ರೆ ಯೂಸ್ ಮಾಡ್ಕೊಳ್ಳೋಣ ಅಂತ. ಮತ್ತು ಇದು ಕೂಡ ಫ್ರೆಶ್ ತುಳಸಿ ಎಲೆ. ಇದು ಒಂದು 5-6 ನಾನು ತೊಗೊಂಡಿದ್ದು, ತುಂಬ ಚೆನ್ನಾಗಿತ್ತು ಇಲ್ಲಿ. ಆಮೇಲೆ ಆಲುವೆರಾ ಚಿಕ್ಕ ಒಂದು 4 ಪೀಸ್ ಇಲ್ಲಿ ನಾನು ಮುರ್ಕೊಂಡಿದ್ದು. ಈ ಜೆಲ್ ಹೇರ್ ಸ್ಮೂತ್ನೆಸ್ಗೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಇಷ್ಟು ಎಲ್ಲ ಕಲೆಕ್ಟ್ ಮಾಡಿಕೊಂಡಿದ್ದೆ ನಾನು. ಮತ್ತು ಒಂದು ಕಟ್ಟಾಗಷ್ಟು ಕರಿಬೇವಿನ ಸೊಪ್ಪು ತುಂಬ ಒಳ್ಳೆಯದು. ಮತ್ತು ಒಂದು ಚಿಕ್ಕ ಮುಷ್ಟಿ ಆಗೋಷ್ಟು ಮೆಂತ್ಯಕಾಳು. ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಆಮೇಲೆ 2 ಸಣ್ಣ ಈರುಳ್ಳಿ ಹೆಚ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಎಲ್ಲ ಕ್ಲೀನಾಗಿ ತೊಳೆದಿರೋ ದಾಸವಾಳದ ಎಲೆ, ಕರಿಬೇವು ಸೊಪ್ಪಿನ ಎಲೆ, ಮತ್ತು ಹೂವಲ್ಲೂ ಕೂಡ ಏನಾದರೂ ಹುಳ ಇದ್ದರೆ ನಾನು ಅದಕ್ಕೆ ಅಂತ ಕ್ಲೀನಾಗಿ ತೊಳೆದೆ. ಮತ್ತು ತುಳಸಿ ಕೂಡ ಒಂದ್ಸಲ ಕ್ಲೀನಾಗಿ ತೊಳೆದಿದ್ದೀನಿ. ಸೊ ಆಲುವೆರಾ ಸೈಡ್ಸಲ್ಲೆಲ್ಲ ಮುಳ್ಳೆಲ್ಲ ತೆಗೆದು ಮಿಡ್ಲಲ್ಲಿ ಸೀಲ್ ಮಾಡಿಕೊಂಡು ಸ್ಪೂನಿಂದ ಸ್ಕೂಪ್ ಮಾಡಿದ್ದು ಈ ಜೆಲ್, ಆಲುವೆರಾ ಜೆಲ್. ಸೊ ಇದೆಲ್ಲ ಒಂದೇ ಸಲ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕಿ ಬ್ಲೆಂಡ್ ಮಾಡಿಕೊಂಡ್ರೆ ಆಯಿತು. ಇಷ್ಟು ಕನ್ಸಿಸ್ಟೆನ್ಸಿ ನನಗೆ ಬಂದಿತ್ತು. ಸೊ ಇದು ಎಷ್ಟು ಇದೆ ಇದರಷ್ಟೇ ತೆಂಗಿನೆಣ್ಣೆ. ಸೊ ನಾರ್ಮಲಾಗಿ ಎಲ್ಲ ಕಡೆ ಪ್ಯಾರಾಚೂಟ್ ಎಣ್ಣೆನೇ. ಸೊ ನಮಗೆ ಎಷ್ಟು ಪೇಸ್ಟ್ ಬಂದಿದೆ ಅಷ್ಟೇ ತೆಂಗಿನ ಎಣ್ಣೆ ಹಾಕ್ಕೊಳ್ಬೇಕಂತೆ. ಸೊ ಇದು ಕ್ಯಾಸ್ಟರ್ ಆಯಿಲ್. ಸೊ ಕ್ಯಾಸ್ಟರ್ ಆಯಿಲ್ ಲಾಸ್ಟಲ್ಲಿ ಯೂಸ್ ಮಾಡೋದು. ಸೊ ನಾನು ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ. ಇದೆಲ್ಲ ಕ್ಲೀನಾಗಿ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡಿಕೊಂಡೆ. ಸೊ ಮಿಕ್ಸ್ ಮಾಡಿಕೊಂಡು ಹಾಗೆ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಪೇಸ್ಟ್ ಎಲ್ಲ ಎಣ್ಣೆಯಲ್ಲಿ ಮಿಕ್ಸ್ ಆಗಿ ಪೇಸ್ಟ್ ಎಣ್ಣೆ ಎರಡೂ ಸಮ ಥರ ಕಾಣಿಸುತ್ತೆ. ಲೋ ಫ್ಲೇಮಲ್ಲಿ 15 ಮಿನಿಟ್ಸ್ ಕುದಿಯೋಕ್ಕೆ ಬಿಟ್ಟಿದ್ದೆ. ಮತ್ತು ಇನ್ ಬಿಟ್ವೀನ್ ಕೈ ಆಡಿಸ್ಕೊಳ್ತಾ ಇದ್ದೆ ಸೊ ದಟ್ ಒತ್ತಬಾರ್ದು ಅಂತ. ಸೊ 15 ಮಿನಿಟ್ಸ್ ಆದಮೇಲೆ ಈ ಥರ ಥಿಕ್ ಪೇಸ್ಟ್ ಆಗುತ್ತೆ. ಒಂಚೂರು ಎಣ್ಣೆ ಸೀದೋಗಿಲ್ಲ, ಕ್ಲೀನಾಗಿ ಎಣ್ಣೆ ಬರ್ತಾಯಿತ್ತು. ಇದನ್ನು ನಾನು ಕಾಟನ್ ಬಟ್ಟೆ ತಗೊಂಡು ಕುದ್ದಿರೋ ಎಣ್ಣೆ ಮತ್ತು ಒಂದು ಪೇಸ್ಟನ್ನ ಇಲ್ಲಿ ಸೋಸ್ಕೊಂಡೆ. ಎಣ್ಣೆ ಇಷ್ಟು ಬಂತು. ಪ್ಲಸ್ ಈ ಬಟ್ಲಿಂದ ಇನ್ನೊಂದು ಬಟ್ಲಿಗೆ ನಾನು ಈ ಬಟ್ಟೆಯಲ್ಲಿ ಸುತ್ತಿರೋ ಪೇಸ್ಟನ್ನ ಹಾಕಿದಾಗ ಇನ್ನೂ ಸ್ವಲ್ಪ ಎಣ್ಣೆ ಬಂತು. ಅದೊಂದು ಪೇಸ್ಟ್ ಹಾಗೆ ಇಟ್ಟರೆ ಆ ಎಣ್ಣೆ ಹಾಗೆ ಸ್ಟ್ರೇನ್ ಆಗುತ್ತೆ. 1 ಸ್ಪೂನ್ ಎಲ್ಲ ಆರಿದ ಮೇಲೆ ಇದಕ್ಕೆ ನಾನು ಕ್ಯಾಸ್ಟರ್ ಆಯಿಲ್ ಕೂಡ ಹಾಕ್ಕೊಂಡೆ. ಸೊ ಇದು ಹರ್ಬಲ್ ಹೇರ್ ಆಯಿಲ್. ಸ್ಟೀಲ್ ಪಾತ್ರೆಯಲ್ಲಿ ಸೋಸಿ ತುಂಬ ತಣ್ಣಗಾದ್ಮೇಲೆ ಸ್ಟೋರ್ ಮಾಡಿದ್ದೀನಿ. ಹೇಗಿತ್ತು? ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.